ಪ್ರಥಮ್ ಮೈಸೂರು ಸಾಪ್ತಾಹಿಕ ಪ್ರಸಾರಕ್ಕೆ ಸ್ವಾಗತ. ಮಕ್ಕಳೇ, ಕತೆ ಕೇಳೋಣ ಬನ್ನಿ ಸಂಚಿಕೆಯ ಇಂದಿನ ಕತೆ ಚಿತ್ರ ಬಿಡಿಸುವ ಆಟ. ಜೀನು ಬೇಸಿಗೆ ರಜೆಗಾಗಿ ಅಜ್ಜಿ ಮನೆಗೆ ಬಂದಳು. ಆದರೆ ಅವಳ ಜೊತೆ ಆಟವಾಡಲು ಸ್ನೇಹಿತರಿಲ್ಲದೆ ಮಾಡೋದೇನು ಎಂದು ಯೋಚಿಸುತ್ತಿದ್ದಳು. ಏನಾದರೂ ಆಟ ಆಡೋಣ ಅಜ್ಜಿ? ತುಂಡು ಬಳಪ ತರುವೆಯಾ? ಜೀನು, ಆಟವಾಡೋಣ ನಾನು ನೀನು ಎಂದರು ಅಜ್ಜಿ. ಅಜ್ಜಿ, ಯಾವ ಆಟ ಆಡಿಸಬಹುದು? ಜೀನುಗೆ ಕಾತರ. ಅಜ್ಜಿ ಮೊದಲು ಒಂದು ವೃತ್ತ ಬರೆದರು. ಜೀನು, ಇದೇನು ಹೇಳು ನೋಡೋಣ. ಅಯ್ಯೋ ಅಜ್ಜಿ, ಇಷ್ಟೇನಾ? ಇದು ವೃತ್ತ, ಇದೆಂತ ಆಟ? ಹೋಗಜ್ಜಿ. ಮುಖ ಕಿವುಚಿದಳು ಜೀನು. ಕೇಳಿಲ್ಲಿ ಜೀನು, ಆಟವಿನ್ನೂ ಮುಗಿದಿಲ್ಲ. ಅದೇನಿರಬಹುದು? ಯೋಚಿಸಿದಳು ಜೀನು. ಹಾ ಅಜ್ಜಿ, ಇದು ನಗುಮುಖವೂ ಆಗಬಹುದಲ್ಲ? ಅಜ್ಜಿ ಚಪ್ಪಾಳೆ ತಟ್ಟುತ್ತಾ, ಆಟ ಏನಂತ ಈಗ ಗೊತ್ತಾಯಿತಲ್ಲ ಎಂದರು. ನೋಡಜ್ಜಿ, ನಾನೇನು ಬರೆದಿದ್ದೇನೆ ಎಂದು ತಾನು ಬರೆದ ಚಿತ್ರವನ್ನು ಖುಷಿಯಿಂದ ತೋರಿಸಿದಳು ಜೀನು. ಅಜ್ಜಿ ಮತ್ತೊಂದು ಆಕೃತಿ ಬರೆದರು. ಅದು ತ್ರಿಕೋನ. ಜೀನು ಕೇಕೆ ಹಾಕಿದಳು. ಮತ್ತೆ ನಗುತ್ತಾ ಅಜ್ಜಿಯನ್ನು ಕೇಳಿದಳು, ಇಲ್ಲಿ ನೋಡು ನಾನು ಏನು ಮಾಡಿದ್ದೇನೆ ಎಂದು ತಾನು ಬರೆದ ನಕ್ಷತ್ರಾಕಾರದ ಚಿತ್ರವನ್ನು ತೋರಿಸಿದಳು. ನನ್ನ ಜೀನು ಎಷ್ಟು ಜಾಣೆ! ನಮ್ಮೊಂದಿಗೆ ಆಡಲು ಯಾರು ಬಂದಿದ್ದಾರೆ ನೋಡು. ಅಜ್ಜಿ 4 ತುದಿಗಳಿರುವ ಆಕೃತಿ ಬರೆದರು. ಇದು ಆಯತಾಕಾರವೇ? ಕೇಳಿದಳು ಜೀನು. ಸರಿಯಾಗಿ ನೋಡು ಜೀನು, ಎಲ್ಲ ತುದಿಯ ಉದ್ದ ಒಂದೇ ಸಮನಾಗಿದೆ. ಅಂದರೆ ಇದು ಚೌಕ. ಇಲ್ಲಿ ನೋಡಜ್ಜಿ, ನಾನು ಕಿಟಕಿ ರಚಿಸಿದೆ. ನಿನ್ನ ರೂಮಿನ ಕಿಟಕಿ ಬಳಿ ಮರ ಇರಬೇಕಾ? ಕೇಳಿದರು ಅಜ್ಜಿ. ಬೇಕು ಅಜ್ಜಿ, ಬೇಕು. ಅಜ್ಜಿಯನ್ನು ತಬ್ಬಿದಳು ಜೀನು. ಈಗ ಬಳಪದಿಂದ ಬರೆದ ಚಿತ್ರಗಳನ್ನೆಲ್ಲ ನೋಡಿದಳು. ಅವಕ್ಕೆಲ್ಲ ಜೀನು ಬಣ್ಣ ತುಂಬಬಹುದೇ? ಸ್ವಲ್ಪ ಹೊತ್ತಲ್ಲೇ ಬಣ್ಣ ಬಳಿದ ಚಿತ್ರವನ್ನು ಅಜ್ಜಿಗೆ ತೋರಿದಳು ಜೀನು. ಆಹಾ, ಎಷ್ಟೊಂದು ವೃತ್ತ, ತ್ರಿಕೋನ ಮತ್ತು ಚೌಕಾಕಾರಗಳು! ಅಚ್ಚರಿಪಟ್ಟರು ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ಹಕ್ಕಿಯೊಂದು ಹಾರುತ್ತಾ ಬಂದು ಮರದಲ್ಲಿನ ಗೂಡು ಸೇರುತ್ತಿದೆ. ಹಾ, ಊಟಕ್ಕೆ ಯಾರು ಬರುತ್ತಿದ್ದಾರೆ ಗೊತ್ತಾ? ಅದರ ಮೆಚ್ಚಿನ ಗೆಳೆಯ ಜಿರಾಫೆ. ಜಾಣೆಯಾದಳು ನನ್ನ ಜೀನು, ಮುದ್ದುಗರೆದರು ಅಜ್ಜಿ. ಜೀನುಗೀಗ ಮತ್ತಷ್ಟು ಚಿತ್ರ ಬರೆಯುವ ಆಸೆಯಾಗಿದೆ. ಮುಂದೆ ಜೀನು ಮತ್ತು ಅಜ್ಜಿ ಯಾವ ಚಿತ್ರ ಬರೆಯಬಹುದು? ಸ್ಲೈಡ್ 7, 10, 12, 15ರಲ್ಲಿ ನಮೂದಿಸಿರುವ ಚಟುವಟಿಕೆಗಳನ್ನು ಮಾಡಿ. ವೃತ್ತ, ತ್ರಿಕೋನ, ಚೌಕ, ಆಯತ ಆಕೃತಿಗಳಿಂದ ಚಿತ್ರ ಬಿಡಿಸಿರಿ. ರಂಗೋಲಿ ಮಾದರಿಯಲ್ಲಿ ಬಿಡಿಸಿ.